ಬಂದಾಗ ಪ್ರಕೃತಿಗೆ ಸಂಬಂಧಪಟ್ಟವರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ 24 ಗುರುಗಳು ಯಾರು, ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಓಕೆ, ಆ್ಯಂಡ್ ಇದರಿಂದ ನಾವು ಏನು ಕಲಿಬೇಕು, ಈ ಒಂದು ಬುಕ್ಕನ್ನು ನಾವು ಶುರು ಮಾಡೋಕ್ಕೆ ಮುಂಚೆ ಏನನ್ನು ನಾವು ನಮ್ಮ ಒಂದು ತಲೆಯಲ್ಲಿ ನೋಟ್ ಮಾಡ್ಕೊಬೇಕು ನಮ್ಮ ಮೈಂಡಲ್ಲಿ ಅಂದರೆ, ಇವತ್ತಿಂದ ಅಂದರೆ ನಾಳೆಯಿಂದ ಏನು ಎಲ್ರಿಗೂ ನಮಸ್ಕಾರ. ನಿನ್ನೆಗೆ ನಾವು ಭಗವದ್ಗೀತೆ ಬಗ್ಗೆ ಓದಿದ್ದೀವಿ, ಅಂದರೆ ಲೈಫ್ಗೆ ಕನೆಕ್ಟ್ ಆಗುವಂಥದ್ದು. ಇವತ್ತಿಂದ ಹೊಸ ಪುಸ್ತಕನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈ ಪುಸ್ತಕ ಕೂಡ ಜಸ್ಟ್ 1 ಗಂಟೆಯಲ್ಲಿ ಓದೋವಂತಹ ಪುಸ್ತಕನೇ ನಾನು ತಗೊಂಡಿದ್ದೀನಿ. ಹಾಗೆ ಇದನ್ನು ಬರೆದಿರೋರು ಕೂಡ ಜಗದೀಶ ಶರ್ಮಾ ಸಂಪಾಸರ್ ಅವರೇ ಬರೆದಿದ್ದಾರೆ. ಆ್ಯಂಡ್ ಈ ಬುಕ್ಕಿನ ಹೆಸರೇನೆಂದರೆ ಕಲಿಸದೆ ಕಲಿಸುವ 24 ಗುರುಗಳು ಅವಧೂತ ಮಾಡಿದ ಪ್ರಕೃತಿ ಪಾಠ. ಬುಕ್ನ ಹೆಸರೇ ಓಕೆ, ಬುಕ್ನ ಹೆಸರೇ ಕಲಿಸದೆ ಕಲಿಸುವ 24 ಗುರುಗಳು. ಅಂದರೆ ಅವ್ರು ನಮಗೇನು ಕಲಿಸಲ್ಲ, ಟೀಚ್ ಮಾಡಲ್ಲ, ಆದರೆ ಅವರಿಂದ ಕಲಿಯೋದು ನಮಗೆ ತುಂಬ ಇರುತ್ತೆ. 24 ಗುರುಗಳಿದ್ದಾರೆ, ನಮಗೆ ಗೊತ್ತಿದ್ದು ನಮಗೆ ಅವ್ರ ಪರಿಚಯ ಇದ್ದಾರೆ, ಬಟ್ ಅವ್ರು ನಮಗೇನು ಹೇಳ್ಕೊಡ್ತಾ ಇಲ್ಲ. ಆದರೆ ನಾವು ಅವರಿಂದ ತುಂಬ ಕಲಿಬಹುದು. 24 ಗುರುಗಳು ಅವಧೂತ ಮಾಡಿದ ಪ್ರಕೃತಿ ಪಾಠ. ಆ 24 ಗುರುಗಳು ಯಾರು ಅಂತ ಬಂದಾಗ ಪ್ರಕೃತಿಗೆ ಸಂಬಂಧಪಟ್ಟವರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಏನು ಅಂತ ಅಂದರೆ, ಅವಧೂತರು ಸಾಗುತ್ತಾ ಇದ್ದರು. ಅವಧೂತರು ಅಂತ ಏನಿರ್ತಾರಲ್ವ, ಸೊ ಅವರು ಸಾಗ್ತಾ ಇದ್ದರು. ಏನೆಲ್ಲ ಕಾಣಿಸಿತು, ಅವ್ರಿಗೇನೆಲ್ಲ ಕಾಣಿಸ್ತೋ ಆ ಕಾಣಿಸಿದ್ದೆಲ್ಲದರಿಂದ ಅವರು ಏನನ್ನೆಲ್ಲ ಕಲಿತರು. ಓಕೆ, ಅಂದರೆ ಆಧ್ಯಾತ್ಮದ ಸಾಧನೆಯಲ್ಲಿ ಅಥವಾ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಬಂದಾಗ ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅಥವಾ ಆ ಸಾಧನೆ ಹಾದಿಯಲ್ಲಿ ಅವ್ರು ಯಾರನ್ನೆಲ್ಲ ಗುರುಗಳಾಗಿ ಸ್ವೀಕರಿಸಿ ಅವರಿಂದ ನಿಜವಾಗ್ಲೂ ಕಲಿತು ಅದನ್ನು ವಿಶ್ಲೇಷಣೆ ಮಾಡಿ ಜೀವನಕ್ಕೆ ಅಪ್ಲೈ ಮಾಡಿಕೊಂಡು ಅವರು ಸಾಧನೆನ ಮಾಡ್ತಾಯಿದ್ರು. ಆ ಒಂದು ಗುರುಗಳನ್ನು, ಅವರು ಕಂಡಂಥ ಗುರುಗಳನ್ನು ಇಲ್ಲಿ ನಮಗೆ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ತಾನು ಕಲಿತಿದ್ದನ್ನು ಅವರು ಯದುರಾಜನಿಗೆ ಹೇಳಿದರು. ಅವರೇನು ಕಲಿತರು ಅದನ್ನು ಯದುರಾಜನಿಗೆ ಹೇಳಿದ್ರು. ಓಕೆ, ಅವರ ಸಂವಾದವನ್ನು ಕೃಷ್ಣ ಉದ್ಧವನಿಗೆ ಹೇಳಿದ. ಅದನ್ನು ವ್ಯಾಸರು ಶುಕನಿಗೆ ಹೇಳಿದರು. ಶುಕ ಅದನ್ನು ಪರೀಕ್ಷಿತನಿಗೆ ಹೇಳಿದ. ಇಲ್ಲಿ ನಾವು ನಿಮಗೆ ಹೇಳಿದ್ದೆವು, ನೀವು ಬೇರೆಯವರಿಗೂ ಹೇಳ್ತೀರಾ ಅಲ್ವಾ ಅಂತ ಕೇಳ್ತಿದ್ದಾರೆ. ಅಂದರೆ ಅವಧೂತರು ಹೇಳಿದಂಥ ವಿಚಾರ. ಓಕೆ, ಅದು ಯಾರಿಗೆ? ಯದುರಾಜನಿಗೆ ಅವರು ಹೇಳಿದರು. ಅಲ್ಲಿ ಕೃಷ್ಣ ಅವಧೂತರು ಮತ್ತು ಯದುರಾಜನ ನಡುವೆ ನಡೆದಂಥ ಸಂವಾದ ಏನಿದೆ ಅದನ್ನು ಕೃಷ್ಣನ ಸ್ನೇಹಿತ ಆದಂತಹ ಉದ್ಧನಿಗೆ ಹೇಳಿದರು. ಓಕೆ, ಸೊ ಆಮೇಲೆ ವ್ಯಾಸರು ಶುಕರಿಗೆ ಹೇಳಿದರು. ಓಕೆ, ಸೊ ಈ ರೀತಿ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಬಂತು. ಯಾರೆಲ್ಲ ಸಾಧನೆ ಹಾದಿಯಲ್ಲಿದ್ದಾರೆ ಅವರೆಲ್ರಿಗೂ ಗೊತ್ತಿರುವಂತಹ ಗುರುಗಳು ಇವರು ಅನ್ನೋದನ್ನು ಈ ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ. ಆ 24 ಗುರುಗಳು ಯಾರು, ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಓಕೆ, ಆ್ಯಂಡ್ ಇದರಿಂದ ನಾವು ಏನು ಕಲಿಬೇಕು, ಈ ಒಂದು ಬುಕ್ಕನ್ನು ನಾವು ಶುರು ಮಾಡೋಕ್ಕೆ ಮುಂಚೆ ಏನನ್ನು ನಾವು ನಮ್ಮ ಒಂದು ತಲೆಯಲ್ಲಿ ನೋಟ್ ಮಾಡ್ಕೊಬೇಕು ನಮ್ಮ ಮೈಂಡಲ್ಲಿ ಅಂದರೆ, ಇವತ್ತಿಂದ ಅಂದರೆ ನಾಳೆಯಿಂದ ಏನು ಸ್ಟಾರ್ಟ್ ಆಗುತ್ತೆ, ನಾಳೆ ಅಲ್ಲ ನಾಡಿದ್ರಿಂದ ನಿಮಗೆ 24 ಗುರುಗಳು ಒಂದೊಂದೇ ನಾನು ಹೇಳ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಆಫ್ ಓದ್ತೀನಿ, ಇನ್ನು ಆಫ್ ನೀವು ತಗೊಂಡು ಓದಬೇಕಾಗತ್ತೆ. ಹಾಗೆ ಇದನ್ನು ಯಾಕೆ ಮಾಡ್ತಾ ಇರೋದು, ಪುಸ್ತಕಗಳ ಓದುವಿಕೆ ಅಭ್ಯಾಸ ಆಗಲಿ, ಕೇಳಿಸ್ಕೊಳ್ಳೋದು ಜಾಸ್ತಿ ಆಗಲಿ, ಅಳವಡಿಕೆ ಜಾಸ್ತಿ ಆಗಲಿ, ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಮಲ್ಕೊಳ್ಳೋ ಸಮಯ ಬಿಟ್ಟು ನಿಮ್ಮ ಒಂದು ದೈನಂದಿನ ಕೆಲಸ ಆಗಿರ್ಬೋದು, ಜಾಬ್, ಬಿಸ್ನೆಸ್ ಇದೆಲ್ಲ ಬಿಟ್ಟು ಮಧ್ಯದಲ್ಲಿ ಉಳಿಯುವಂಥ ಸಮಯ ಸದ್ಬಳಕೆ ಆಗಲಿ ಬುಕ್ ಕಡೆಗೆ, ಜ್ಞಾನದ ಕಡೆಗೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೊಸೆಸ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ನಾವೇನು ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದ ನಾವೆಲ್ಲರೂ ನೋಡ್ಕೊಬೇಕಾಗಿರೋ ವಿಚಾರ, ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಏನೇದ್ರಿಂದ ನಾವು ಕಲಿಬೋದು, ಅಂದರೆ ಏನೇದ್ರಿಂದ ನಾವು ಕೂಡ ಕಲಿಬೋದು ಅನ್ನೋದನ್ನು ಹುಡುಕಕ್ಕೆ ಶುರು ಮಾಡೋಣ.
ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಮಲ್ಕೋಬೇಕಾದ್ರೆ ಕಣ್ಣು ಮುಚ್ಚೋ ತನಕ ಏನೆಲ್ಲ ನಮಗೆ ಕಲಿಯೋಕ್ಕೆ ಸಾಧ್ಯ ಇದೆ ಪ್ರಕೃತಿಯಲ್ಲಿ ಅಂತ ನಾವು ಕೂಡ ಇಲ್ಲಿರೋ 24 ಗುರುಗಳು ಏನು ಅವಧೂತರು ಕಂಡುಕೊಂಡ್ರು ಅದಕ್ಕೂ ಮೀರಿ ನಾವು ಇನ್ನೂ ಕೆಲವು ಗುರುಗಳ ಬಗ್ಗೆ ಹುಡುಕೋಣ. ಓಕೆ, ಅಂದರೆ ನಮ್ಮ ವಿಶ್ಲೇಷಣೆ, ಅಂದರೆ ನಮ್ಮ ಆತ್ಮದ ವಿಶ್ಲೇಷಣೆ ಮಾಡೋಣ, ಇದರಿಂದ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗುತ್ತೆ. ಕೃಷ್ಣ ಪರಮಾತ್ಮ ಆಗಿರ್ಬೋದು, ಅವಧೂತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕೊಟ್ಟಂಥ ಜ್ಞಾನ ಏನಿದೆ ಆ ಜ್ಞಾನನ ತಗೊಂಡು ಅದನ್ನು ಇನ್ನಷ್ಟು ನಾವು ಬೆಳೆಸೋಕ್ಕೆ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಯಾರೋ ಟೀಚರ್ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಸಾಕು ಅಂದರೆ ಆಗಲ್ಲ, ಅದಕ್ಕೂ ಮೀರಿ ನಾವು ರಿಸರ್ಚ್ ಮಾಡಬೇಕು, ನಾವು ಆ ಜ್ಞಾನನ ಡೆವಲಪ್ ಮಾಡಬೇಕು. ಅವರು ಒಂದು 10 ಪಟ್ಟು ನಮಗೆ 10% ಕೊಟ್ಟರೆ ನಾವು ಅದನ್ನು 90% ಹಾಕಿ 100% ಮಾಡಬೇಕು. ಆಗಲೇ ನಾವು ಜ್ಞಾನಿಗಳಾಗ್ತೀವಿ. ಜ್ಞಾನನ ಸಂಪಾದನೆ ಮಾಡೋದ್ರಿಂದ ಜ್ಞಾನಿಗಳಾಗಲ್ಲ, ಜ್ಞಾನನ ಹೆಚ್ಚು ಮಾಡ್ಕೊಳ್ಳೋದ್ರಿಂದ, ವಿಶ್ಲೇಷಣೆ ಮಾಡೋದ್ರಿಂದ ಜ್ಞಾನಿಗಳಾಗ್ತೀವಿ. ಹಾಗಿದ್ರೆ ನಾಳೆಯಿಂದ ಶುರು ಮಾಡೋಣ 24 ಗುರುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು.